ಅಮರತ್ವ ಅಮರತ್ವ ಸಾಧ್ಯ. ಸಾವು ಸೃಷ್ಟಿಯ ನಿಯಮ. ಅಮರತ್ವ ಮಾಳ್ವಿಕಾ ಆಸೆ ಸರ್ವನಾಶಕ್ಕೆ ದಾರಿ, ಸರ್ವನಾಶಕ್ಕೆ ದಾರಿ. ಬೆಂಕಿ ಮೈ ಮೇಲೆ ಬೆಚ್ಚಗಿದ್ದೀನಿ. ಮೂರ್ಖತನ, ಮೂರ್ಖಳು ಮೂರ್ಖಳು ಮೂರ್ಖಳು. ಅಪ್ಪ ಅಪ್ಪ, ಮಾಳ್ವಿಕಾ ನಾಟ ಇನ್ ಮುಂದೆ ನಡೆಯಲ್ಲ. ಆ ನೆರಳಿನ ರಾಕ್ಷಸಿನ ನಾವು ನಾಶ ಮಾಡಿದ್ವಿ ಅಂದಮೇಲೆ ಮಾಳ್ವಿಕನ್ ಮಂತ್ರಶಕ್ತಿ ನಮ್ಮ ಮುಂದೆ ಶೂನ್ಯ. ಅಪ್ಪ, ನಾನೀಗ ಮಾಳ್ವಿಕಕ್ಕಿಂತ ಶಕ್ತಿಶಾಲಿ ಆಗಿದ್ದೀನಿ ಅಲ್ವಾ? ಅವಳನ್ನ ಎದುರಿಸೋ ಶಕ್ತಿ ಈಗ ನನ್ನಲ್ಲಿದೆ. ಶಕ್ತಿ ತಾತ್ಕಾಲಿಕ. ಎಚ್ಚರ ಎಚ್ಚರ. ಅತಿ ಆತ್ಮವಿಶ್ವಾಸ ಸಲ್ಲದು. ಮಾಳ್ವಿಕಾ ಮರಳಿ ಶಕ್ತಿ ಸಂಪಾದನೆ, ಮಾಳ್ವಿಕಾ ಮರಳಿ ಶಕ್ತಿ ಸಂಪಾದನೆ. ಎಚ್ಚರ. ಮಾಳ್ವಿಕಾ ಮರಳಿ ಮತ್ತೆ ಶಕ್ತಿ ಸಂಪಾದನೆ. ಆತ್ಮವಿಶ್ವಾಸ ಸಲ್ಲದು. ಅಂದ್ರೆ ನನ್ನ ಶಕ್ತಿ ತಾತ್ಕಾಲಿಕನ? ಮಾಳ್ವಿಕನ್ ಶಕ್ತಿ ಮತ್ತೆ ವಾಪಸ್ ಬರತ್ತಾ? ನಮ್ಮ ಕೈನಲ್ಲಿ ಏನು ಮಾಡಕ್ಕಾಗಲ್ವಾಪ? ಮಾಳ್ವಿಕಾ ಮರಳಿ ಶಕ್ತಿ ಪ್ರಾಪ್ತಿ. ನಮ್ಮ ಕೆಲಸ ಅಪೂರ್ಣ. ಕಾಲ ಉತ್ತರ, ಕಾಲ ಉತ್ತರ. ನನಗೆ ಅರ್ಥ ಆಯ್ತಪ್ಪ. ಮಾಳ್ವಿಕನ್ ಶಕ್ತಿ ವಾಪಸ್ ಬರೋ ಅಷ್ಟರಲ್ಲಿ ನಾವು ನಮ್ಮ ಕೆಲಸನ ಮಾಡಬೇಕು. ಇಲ್ಲ ಅಂದ್ರೆ ಅದು ಯಾವತ್ತೂ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದೆಯಲ್ವಾ? ಸರಿ, ಹಾಗಿದ್ರೆ ದಾಕ್ಷಾಯಿಣಿ ಅತ್ತೆನ ಆ ಮಂಜರಿ ಮತ್ತೆ ಮಾಳ್ವಿಕನ್ ಸೆರೆಯಿಂದ ಹೊರಗಡೆ ತರಬೇಕು, ಅಷ್ಟೇ ತಾನೇ? ಹೌದು ಹೌದು. ಬಿಡುಗಡೆ ಹೊರತು ಶಾಪ ವಿಮೋಚನೆ ಇಲ್ಲ. ಶಾಪ ವಿಮೋಚನೆ ಇಲ್ಲ. ದುಸ್ತರ ದುಸ್ತರ. ದುರ್ಗಾಳ ಬದುಕು ದುಸ್ತರ. ದುರ್ಗಾಳ ಬದುಕು ದುಸ್ತರ. ಇನ್ ಮುಂದೆ ನನಗೆ ಯಾವ ಭಯನೂ ಇಲ್ಲಪ್ಪ. ಹೇಗಾದ್ರೂ ಮಾಡಿ ದಾಕ್ಷಾಯಿಣಿ ಅತ್ತೆನ ನಾನು ಉಳಿಸ್ಕೊಂಡು ಬಂದೇ ಬರ್ತೀನಿ. ಅಮ್ಮ ಅಮ್ಮ ಮಂಜರಿ ಅಮ್ಮ, ಕೆಲಸ ಮುಗಿದಿದೆ. ಅಂಬಿಕಾ ರಹಸ್ಯ ಸುರಂಗಕ್ಕೆ ತಲುಪೋ ಮೊದಲೇ ದಾಕ್ಷಾಯಿಣಿ ಪ್ರತಿಮೆನ ಬೇರೆ ಕಡೆಗೆ ಸ್ಥಳಾಂತರಿಸಿದ್ದೀನಿ. ಈಗ ಅಂಬಿಕಾ ಖಾಲಿ ಗೋಡೆಗಳನ್ನ ನೋಡಿ ತಲೆ ಚೆಚ್ಕೋತಿರ್ಬೇಕು. ಮಾಳವಿಕಾ, ಮೈ ಮರಿಬೇಡ. ತುಂಬಾ ಎಚ್ಚರಿಕೆಯಿಂದ ಇರು. ನೀನ್ ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಅಂಬಿಕಾ ನಮ್ಮ ರಹಸ್ಯಗಳನ್ನ ತಿಳಿದುಕೊಳ್ತಿದ್ದಾಳೆ. ನಮ್ಮ ಸುರಂಗದ ದಾರಿ ಅವಳಿಗೆ ಗೊತ್ತಾಗಿದೆ. ಅಂದ್ರೆ ಪರಿಸ್ಥಿತಿ ಕೈ ಮೀರ್ತಿದೆ ಅಂತಾನೆ ಅರ್ಥ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಇದ್ದಕ್ಕಿದ್ದಾಗೆ ಅಂಬಿಕಾ ಇಷ್ಟೊಂದು ಶಕ್ತಿಶಾಲಿ ಆಗಿದ್ ಹೇಗೆ? ನನ್ನ ಮಾಯಾ ಕವಚವನ್ನ ಭೇದಿಸಿ ನನ್ನ ಮೇಲೆ ದಾಳಿ ಮಾಡೋಷ್ಟು ಧೈರ್ಯ ಎಲ್ಲಿಂದ ಬಂತು ಅವಳಿಗೆ? ಅದಕ್ಕೆ ಕಾರಣ ನಾನೇ. ನನ್ನ ಶಕ್ತಿಯ ಒಂದು ಭಾಗ ನನಗೆ ಗೊತ್ತಿಲ್ಲದ ಹಾಗೆ ಅವಳ ವಶವಾಗಿದೆ. ಅದಕ್ಕೆ ಅವಳು ಈಗ ಅಷ್ಟು ಬಲಶಾಲಿಯಾಗಿದ್ದಾಳೆ. ಏನ್ ಹೇಳ್ತಾ ಇದ್ದೀರಮ್ಮ? ಒಂದ್ ವೇಳೆ ಅಂಬಿಕಾ ನಿಜವಾಗ್ಲೂ ಬಲಶಾಲಿನೇ ಆಗಿದ್ರೆ ಈಗ ನಾವು ಅವಳನ್ನ ಸೋಲ್ಸೋದ್ ಹೇಗೆ? ಭಯ ಪಡಬೇಡ ಮಾಳ್ವಿಕಾ. ಇನ್ನು ಕೆಲವೇ ದಿನಗಳಲ್ಲಿ ನಾನು ನಿನ್ನ ಶಕ್ತಿನ ಅಗಾಧವಾಗಿ ಹೆಚ್ಚಿಸ್ತೇನೆ. ಆಗ ಅಂಬಿಕಾ ನಿನ್ನ ಮುಂದೆ ಮಂಡಿ ಊರ್ತಾಳೆ. ಅಮ್ಮ, ಯಾವಾಗ ಯಾವಾಗ ಆ ಶಕ್ತಿನ ನನಗೆ ದಯ ಪಾಲಿಸ್ತೀರಾ ಅಮ್ಮ? ಸಮಯ ಬಂದಾಗ. ಆದರೆ ಅಲ್ಲಿಯವರೆಗೆ ಒಂದು ವಿಷಯ ನೆನಪಿಟ್ಕೋ. ಅಂಬಿಕಾ ನಮ್ಮ ಯಾವುದೇ ವಿಷಯಗಳಲ್ಲಿ ತಲೆ ಹಾಕದಂತೆ ನೀನು ನೋಡ್ಕೋಬೇಕು. ದಾಕ್ಷಾಯಿಣಿರೋ ಜಾಗದ ಬಗ್ಗೆ ಅವಳಿಗೆ ಸಣ್ಣ ಸುಳುವು ಕೂಡ ಸಿಗಬಾರದು. ಸರಿಯಮ್ಮ.
ಇದೇನಿದು? ಮಂಡಲದ ಬಂಧನವನ್ನ ದಾಟಿ ಹೊರಗೆ ಬಂದ್ಯಾ? ಅಸಾಧ್ಯ! ನನ್ನ ಮಂತ್ರ ಶಕ್ತಿಗಳ ಮುಂದೆ ಯಾವುದು ದೊಡ್ಡದಲ್ಲ. ಏನ್ ಮಾಡ್ದೆ ನೀನು? ಏನೇ ಮಾಡ್ದೆ? ಛೇ, ನನ್ನ ಮಂತ್ರಶಕ್ತಿಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈ ಅಂಬಿಕಾ, ಹಿತಾ ಮತ್ತೆ ದುರ್ಗನ್ ಬಲಿ ತಗೊಳ್ತೀನಿ ಅಂದ್ರೂ ನಿನಗೆ ಭಯ ಆಗ್ತಾ ಇಲ್ವಾ? ಮಾಳ್ವಿಕಾ, ನಾನೀಗ ನಿನ್ ಮಂತ್ರತಂತ್ರ ಮಾಡಿ ಆಟ ಆಡಿಸ್ತಿದ್ದಿದ್ ಮುಗ್ಧ ಅಂಬಿಕಾ ಆತ್ಮ ಅಲ್ಲ. ಈಗಿನ ಅಂಬಿಕಾ ನಿನ್ ಯೋಚನೆಗೂ ಸಿಗದೆ ಇರೋಳು. ಏಯ್, ಏ ಅಂಬಿಕಾ, ಹೇಳು, ಏನೋ ತಂತ್ರ ಮಾಡ್ತಾ ಇದೀಯ ನೀನು? ಈ ಮಾಳ್ವಿಕನ ಎದುರಿಸೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಧೈರ್ಯ? ಆ ಧೈರ್ಯ ಈಗ ನಿನ್ನಲ್ಲೂ ಕಾಣಿಸ್ತಿಲ್ವಲ್ಲ ಮಾಳ್ವಿಕಾ. ನಿನ್ಗೆ ಹೆದರೋ ಕಾಲ ತೋಯ್ತು. ಏನಾಗ್ತಿದೆ ಅಂತ ಯೋಚನೆ ಮಾಡ್ತಾ ಇದೀಯ ಮಾಳ್ವಿಕಾ? ನನ್ ಶ್ರಾದ್ದ ಮಾಡಿ ನನ್ನ ಮಡಿಕೆಯಲ್ಲಿ ಬಂಧಿಸಿದ್ರೆ ನನ್ನ ಕತೆ ಮುಗೀತು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಅದೇ ನನ್ನ ಪಾಲಿಗೆ ವರ ಆಯ್ತು. ವರನ? ಹೇಗ್ ಸಾಧ್ಯ? ಅದು ನಾನು ನಿನಗೆ ಕೊಟ್ಟ ಶಿಕ್ಷೆ. ಶಿಕ್ಷೆ ಅಲ್ಲ, ಅದು ಶಕ್ತಿ. ನಿನ್ ಮಂತ್ರದ ಬೆಂಕಿಯಲ್ಲಿ ಬೆಂದು ಆ ಮಡಿಕೆ ಕತ್ಲಲ್ಲಿ ನನ್ನ ತಪಸ್ಸು ಪೂರ್ಣವಾಯಿತು. ಇದೇನಿದು? ನನ್ನ ಚರ್ಮ ಮೊದಲನ ತರ ಆಗ್ತಾ ಇದೆಯಲ್ಲ. ಅಂದ್ರೆ ಅಂಬಿಕಾ ಮಡಿಕೆಯಿಂದ ಆಚೆ ಬರುವಾಗ ಅವಳ ಶಕ್ತಿಗಳು ಅವಳಿಗೆ ವಾಪಸ್ ಸಿಕ್ಕಿವೆ. ಆ ಪ್ರಕ್ರಿಯೆಯಲ್ಲಿ ನನ್ನ ಶಕ್ತಿಯ ಒಂದು ಭಾಗ ಅವಳಿಗೆ ಸೇರಿ ಹೋಗಿದೆ. ಇದು ದೊಡ್ಡ ಅಪಾಯ. ಈಗ ನನ್ನ ಶಕ್ತಿ 10 ಪಟ್ಟು ಜಾಸ್ತಿ ಆಗಿದೆ ಮಾಳ್ವಿಕಾ. ನೀನ್ ನನ್ಗೋಸ್ಕರ ತೋಡಿದ ಹುಂಡಿಯಲ್ಲಿ ನೀನೇ ಬಿದ್ದಿದ್ಯಾ. ನಿನ್ ಸರ್ವನಾಶ ಶುರುವಾಗಿದೆ ಮಾಳ್ವಿಕಾ. ನೋಡ್ತೀಯಾ ನನ್ನ ನೋಡ್ತೀಯಾ? ನೀನು ಅಂಬಿಕಾ ನನಗ್ ಕಾಣಿಸ್ತಾ ಇದ್ಯಾ? ಹೇಗೆ? ಮಾಳ್ವಿಕಾ, ಇನ್ ಮುಂದೆ ನಾನು ಯಾರಿಗೆ ಕಾಣಿಸ್ಬೇಕೋ ಅವರಿಗೆ ಕಾಣಿಸ್ತೀನಿ. ಇದು ನನ್ನ ಹೊಸ ಶಕ್ತಿ.